ಬಿಜೆಪಿಗೆ ಸೋಲಿನ ಮಹಾ ಆಘಾತ. ಬೊಮ್ಮಾಯಿ ಬಂಡಲ್ ಭವಿಷ್ಯ. ಸೈಡ್ಲೈನ್ ಆದ ನಾಯಕರಿಂದ ಹತಾಶೆ ಮಾತು. ಸೋಲು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿಗೆ ಆಗಿದ್ದು ಅಂತಿಂತ ಸೋಲಲ್ಲ, ಮಹಾ ಸೋಲು. ಬಿಜೆಪಿ ನಾಯಕರು ಕನಸು ಮನಸ್ಸಲ್ಲೂ ಊಹಿಸಿಕೊಳ್ಳದಂತ ಸೋಲು. ಆ ಸೋಲಿನಿಂದ ಚೇತರಿಸಿಕೊಳ್ಳುವಷ್ಟರೊಳಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿತ್ತು. ಅಂದ್ರೆ 2019ರಲ್ಲಿ 25 ಎಂಪಿ ಸೀಟುಗಳನ್ನು ಗೆದ್ದಿದ್ದ ರಾಜ್ಯ ಬಿಜೆಪಿ ಈ ಸಲ ಕೇವಲ 17 ಸೀಟುಗಳಿಗೆ ಕುಸಿದಿದೆ. ಈ ಗ್ರಾಫ್ ನೋಡಿದ್ರೆ ರಾಜ್ಯದಲ್ಲಿ ಬಿಜೆಪಿ ಡೌನ್ ಫಾಲ್ ಶುರುವಾಗಿದೆ ಅಂತಲೇ ಅರ್ಥ. ಪರಿಸ್ಥಿತಿ ಹೀಗಿರುವಾಗಲೇ ಕೆಲ ಬಿಜೆಪಿ ನಾಯಕರು ಹತಾಶೆಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನದ ಕನಸು ಕಾಣ್ತಿದ್ದಾರೆ. ಮಾಧ್ಯಮಗಳ ಮುಂದೆ ಬಂದು ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟು ವಿಕೃತಾನಂದ ಪಡೆಯುತ್ತಿದ್ದಾರೆ. ಹಾಗಾದ್ರೆ ಬಿಜೆಪಿಗರ ಈ ಅಗಲುಗನಸು ನನ್ಸಾಗಲ್ವಾ? ಅಷ್ಟಕ್ಕೂ ಏನದು ಬಿಜೆಪಿಗರ ಅಗಲುಗನಸು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ಬಂಡಲ್ ಭವಿಷ್ಯ ನಂಬರ್ 1. 40 ಕೈ ಶಾಸಕರು ರಾಜೀನಾಮೆ. 40 ಕೈ ಶಾಸಕರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಹೀಗಂತ ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದ್ದಾರೆ. ಯಾವುದೇ ವಿವೇಚನೆ ಇಲ್ಲದೆ ಬೇಕಾಬಿಟ್ಟಿಯಾಗಿ ಗ್ಯಾರಂಟಿಗಳನ್ನು ಘೋಷಿಸಿದ ಪರಿಣಾಮ ಸರ್ಕಾರದ ಬೊಕ್ಕಸ ಬರಿದಾಗಿದೆ. ಇದರಿಂದಾಗಿ ಕಳೆದ 1 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿದ್ದಿವೆ. ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಂಜೂರಾಗಿದ್ದ ಕಾಮಗಾರಿಗಳು ಕುಂಠಿತಗೊಂಡಿವೆ. ಅನುದಾನ ಇಲ್ಲವೆಂದು ಹಲವು ಕಾಂಗ್ರೆಸ್ ಶಾಸಕರು ಬಂಡಾಯ ಎದ್ದಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ ಅಂತೇಳಿ ಗೋವಿಂದ ಕಾರಜೋಳ ಬಂಡಲ್ ಭವಿಷ್ಯ ಹೇಳಿದ್ದಾರೆ. ಹಾಗಾದ್ರೆ ಯಾವುದೇ ವಿವೇಚನೆ ಇಲ್ಲದೆ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನಗಳಲ್ಲಿ ಮೋದಿ ಗ್ಯಾರಂಟಿಗಳನ್ನು ಕೊಟ್ಟಿರೋ ನಿಮ್ಮದೇ ಬಿಜೆಪಿ ಸರ್ಕಾರ ಅಲ್ಲಿ ದಿವಾಳಿಯಾಗಿಲ್ವಾ ಗೋವಿಂದ ಕಾರಜೋಳ ಅವರೇ? ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತೇಳೋಕೆ ನಿಮ್ಮ ಬಳಿ ಅದ್ಯಾವ ಅಂಕಿ ಅಂಶಗಳ ದಾಖಲೆ ಇದೆ ಅಂತೇಳಿ ರಾಜ್ಯದ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, 40 ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ ಅಂತೇಳಿ ಇವರು ಪಾಪ ಅಗಲುಗನಸು ಕಾಣ್ತಿದ್ದಾರೆ. ತಾವು ಹೇಳಿದ್ದೇ ಸತ್ಯ ಅಂತೇಳಿ ಜನರನ್ನ ನಂಬಿಸಲು ಹೊರಟಿರೋದನ್ನ ನೋಡಿದ್ರೆ ಇವರಿಗೆ ಸೋಲಿನ ಹತಾಶೆ ಅದೆಷ್ಟು ಕಾಡಿರಬಹುದು ಅಲ್ವಾ? ಬಿಜೆಪಿ ಬಂಡಲ್ ಭವಿಷ್ಯ ನಂಬರ್ 2. ಇನ್ನೊಂದು ವರ್ಷದಲ್ಲಿ ರಾಜ್ಯದಲ್ಲಿ ಚುನಾವಣೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗೊಂದಲವಿದೆ. 1 ವರ್ಷದೊಳಗಾಗಿ ವಿಧಾನಸಭಾ ಚುನಾವಣೆ ನಡೆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತೇಳಿ ಮಾಜಿ ಸಿಎಂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾಗಾದ್ರೆ ಇವರು ಸಿಎಂ ಆಗಿದ್ದಾಗ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇರ್ಲಿಲ್ವಾ? ಕೇಂದ್ರ ಮೋದಿ ಸರ್ಕಾರದಲ್ಲಿ ಗೊಂದಲ ಇಲ್ವಾ? ಮಾಜಿ ಸಿಎಂ ಆಗಿದ್ದಂತವರು ಹೀಗೆ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಟ್ಟು ತಮ್ಮ ಘನತೆಯನ್ನ ಮಣ್ಣುಪಾಳು ಮಾಡ್ಕೊಂತಿದ್ದಾರೆ. ಇದು ಬಸವರಾಜ ಬೊಮ್ಮಾಯಿ ಅವರ ಬಿಜೆಪಿ ಸೋಲಿನ ಹತಾಶೆಯನ್ನ ಎತ್ತಿ ತೋರಿಸುತ್ತಿದೆ. ಇಷ್ಟಕ್ಕೆ ನಿಲ್ಲದ ಬೊಮ್ಮಾಯಿ ಸಾಹೇಬ್ರು ಗ್ಯಾರಂಟಿಗಳ ಹೆಸರಲ್ಲಿ ಓಟು ಪಡೆಯಲು ಬಡವರು, ಜನಸಾಮಾನ್ಯರ ಮೇಲೆ ಆರ್ಥಿಕ ಹೊರೆ ಹೊರಿಸಿದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸುವ ನೈತಿಕತೆ ಕಳೆದುಕೊಂಡಿದೆ. ಹೀಗಾಗಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಳೆದೊಂದು ವರ್ಷದಿಂದಲೂ ಬಡವರು, ಶ್ರೀ ಸಾಮಾನ್ಯರ ಬಗ್ಗೆ ವಿರೋಧಿ ನಿಲುವು ತಳೆದು ಕಾಂಗ್ರೆಸ್ ರಾಜ್ಯವನ್ನ ಆರ್ಥಿಕ ದಿವಾಳಿ ಮಾಡಿದೆ ಅಂತಾನೂ ಪುಗುಸಟ್ಟೆ ಆರೋಪ ಮಾಡಿದ್ದಾರೆ. ಬಿಜೆಪಿ ಬಂಡಲ್ ಭವಿಷ್ಯ ನಂಬರ್ 3. ಸಿದ್ದುಗೆ ವಯಸ್ಸಾಗಿದೆ, ಡಿಕೆಗೆ ಸ್ಥಾನ ಬಿಡಲಿ. ಇದು ಬಿಜೆಪಿಗರ ಹತಾಶೆಯ ಪರಮಾವಧಿ ಅಂದ್ರೆ ತಪ್ಪಾಗ್ಲಾರ್ದು. 135 ಸ್ಥಾನಗಳನ್ನ ಗೆದ್ದು ಸುಭದ್ರವಾಗಿರೋ ರಾಜ್ಯ ಸರ್ಕಾರವನ್ನ ಕೆಡವೋಕೆ ಸಾಧ್ಯವಾಗದ ಬಿಜೆಪಿ ನಾಯಕರು ದಿನಕ್ಕೊಂದು ಕೊಂಕು, ಕ್ಷಣಕ್ಕೊಂದು ಟೀಕೆ ಮಾಡದಿದ್ರೆ ತಿಂದಿದ್ದು ಅರ್ಗಲ್ಲ ಅಂತೆನಿಸುತ್ತಿದೆ. ಹೀಗಾಗಿ ಅತ್ತ ತಿರುಗಿ ಇತ್ತ ತಿರುಗಿ ಇದೀಗ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ವಯಸ್ಸಿನ ಮೇಲೆ ವಕ್ರ ದೃಷ್ಟಿ ಹರಿಸಿದ್ದಾರೆ. ಹೌದು ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಯಸ್ಸಾಗಿದೆ, ಅವರಿಗೆ ನೆನಪಿನ ಶಕ್ತಿ ಇಲ್ಲ. ಇವತ್ತು ಒಂದು ಹೇಳ್ತಾರೆ, ನಾಳೆ ಮತ್ತೊಂದು ಹೇಳ್ತಾರೆ. ಯಾವ ನಿರ್ಧಾರ ತಗೋಬೇಕು ಎಂಬುದು ಅವರಿಗೆ ತಿಳಿಯುತ್ತಿಲ್ಲ. ಸಿದ್ದರಾಮಯ್ಯ ಆಗಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡಬೇಕು ಅಂತೇಳಿ ಮಾಜಿ ಸಚಿವ ಅವರ ಶಾಸಕ ಪ್ರಭು ಚೌಹಾಣ್ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡುತ್ತೇವೆ ಅಂತೇಳಿ ಮಾತು ತಪ್ಪಿದ ಸಿದ್ದರಾಮಯ್ಯ ಬರೀ ಸುಳ್ಳು ಹೇಳುತ್ತಿದ್ದು ಕೂಡಲೇ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಸಿದ್ದರಾಮಯ್ಯನವರಿಗೆ ತಿಳಿಯುತ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ಮುಖ್ಯಮಂತ್ರಿ ವಿರುದ್ಧ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ನನಗೆ ಕಾಂಗ್ರೆಸ್ ಶಾಸಕರು ಗೆಳೆಯರಿದ್ದಾರೆ, ಅವರಿಗೆ ಅನುದಾನ ಸಿಗ್ತಿಲ್ಲ ಅಂತೇಳಿ ಬೇಸರದಲ್ಲಿದ್ದಾರೆ ಅಂತೇಳಿದ್ದಾರೆ. ಹಾಗಾದ್ರೆ ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರ್ತೀವಿ, ದೇಶದ ಪ್ರತಿ ಬಡವರ ಖಾತೆಗಳಿಗೆ ತಲಾ 15 ಲಕ್ಷ ರೂಪಾಯಿ ಹಣವನ್ನು ಹಾಕಬಹುದು ಅಂತೇಳಿದ್ದ ಪ್ರಧಾನಿ ಮೋದಿಗೆ ಅರಳು ಮರಳಾಗ್ತಿದೆಯಾ? 2022ರೊಳಗೆ ದೇಶದ ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತೇಳಿದ್ದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮರೆವಿನ ಕಾಯಿಲೆ ಕಾಡ್ತಿದ್ಯಾ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿದ್ಯಾರೋ? ಪೆಟ್ರೋಲ್ ಬೆಲೆಯನ್ನ 100 ರೂಪಾಯಿ ಗಡಿ ದಾಟಿಸಿರೋ ಕೇಂದ್ರ ಬಿಜೆಪಿ ಸರ್ಕಾರ ಬಡವರ ಬದುಕಿನ ಮೇಲೆ ಬರೆ ಹಾಕಿಲ್ವಾ? ಪ್ರತಿ ಗ್ಯಾಸ್ ಸಿಲಿಂಡರ್ ಮೇಲೆ 600 ರೂಪಾಯಿ ಬೆಲೆ ಏರಿಸಿರೋ ಕೇಂದ್ರ ಬಿಜೆಪಿ ನಾಯಕರು ಬಡವರ ಬದುಕಿನ ಮೇಲೆ ಬರೆ ಹಾಕಿದ್ದಾರಾ, ಇಲ್ಲ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರಾ? 106 ರೂಪಾಯಿ ಬೆಲೆ ಏರಿಸಿದ ಮೋದಿ ಸರ್ಕಾರದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಅದಕ್ಕೆ ತುಟಿ ಬಿಚ್ಚುತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬಂಡಲ್ ಭವಿಷ್ಯ ಹೇಳ್ಕೊಂಡು ತಿರುಗಾಡ್ತಿರೋ ರಾಜ್ಯ ಬಿಜೆಪಿ ನಾಯಕರ ಈ ನಡೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.